ಹಲೋ, ನಮಸ್ಕಾರ ಪ್ರಿಯರೇ. ಇವತ್ತು ನಾನು ಮಾಡುವ ಡಿಶ್ಶು ಮಟನ್ ಕರಿ. ಓಕೆ, ಅದು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದು ಮಾಡುವ ವಿಧಾನ: 1 ಕಿಲೋ ಮಟನ್, ಮತ್ತು 4 ಕಾಶ್ಮೀರಿ ಚಿಲ್ಲಿ, 10 ಗಿಡ್ಡ ಮೆಣಸು, 1/4 ಟೀ ಸ್ಪೂನ್ ಹಳದಿ ಹುಡಿ, 2 ಏಲಕ್ಕಿ, 10 ಲವಂಗ, 4 ಸಣ್ಣ ತುಂಡು ಚಕ್ಕೆ, ಮತ್ತು 1 ಸ್ಟಾರ್ ಫ್ಲವರ್, ಮತ್ತು 2 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಬೆಡ್ಸಪ್, ಅರ್ಧ ಟೀ ಸ್ಪೂನ್ ಜೀರಿಗೆ, 25 ಕರಿಮೆಣಸು, ಮತ್ತು 1 ತೆಂಗಿನಕಾಯಿ. ಇದು ಹಾಲು ತೆಗೆದು ಮತ್ತೆ ಹಾಕಲಿಕ್ಕೆ. ಮತ್ತು 2 ನೀರುಳ್ಳಿ, 6 ಬೆಳ್ಳುಳ್ಳಿ ಬೀಜ, 2 ಟೊಮೆಟೊ, ಶುಂಠಿ, ಕಾಯಿ ಮೆಣಸು ಮತ್ತು 1 ನೀರುಳ್ಳಿ, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಇದು ಮಾಡುವ ವಿಧಾನ: ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಕೊತ್ತಂಬರಿ ನಾವು ಫ್ರೈ ಮಾಡುವ. ಈಗ ಸ್ವಲ್ಪ ಕಾಯ್ದಿದೆ, ಆವಾಗ ನಾವು ಮೆಣಸು ಹಾಕೋಣ. ಈಗ ಜೀರಿಗೆ, ಕರಿಮೆಣಸು, ಬೆಡ್ಸಪ್ಪು ಇದೆಲ್ಲ ಇದಕ್ಕೆ ಹಾಕಿ ಫ್ರೈ ಮಾಡುವ. ಈಗ ನಾವು ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಇದರಲ್ಲೇ ಫ್ರೈ ಮಾಡುವ. ಈಗ ಕುಕ್ಕರಲ್ಲಿ ಸ್ವಲ್ಪ ತುಪ್ಪವನ್ನು ಇಟ್ಟು 1 ನೀರುಳ್ಳಿ ಫ್ರೈ ಮಾಡುವ. ಈಗ ನಮ್ಮ ನೀರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಇದೆಲ್ಲ ಅಂಶವನ್ನು ಇದಕ್ಕೆ ಹಾಕುವ. ಶುಂಠಿ, ಕಾಯಿ ಮೆಣಸು, 2 ಟೊಮೆಟೊ, ಅದರ ನಂತರ ಇದಕ್ಕೆ ನಾವು ಈ ಮಾಂಸವನ್ನು ತೊಳೆದಿಟ್ಟ ಮಾಂಸವನ್ನು ಹಾಕುವ. ಇದಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಎಳದಿ ಹುಡಿ, ರುಚಿಗೆ ತಕ್ಕ ಉಪ್ಪು
ಇದು ಹಾಕಿ ಮತ್ತು ನಾವು 5 ಸೀಟಿ ಹೊಡೆಯುವ. ಈಗ ನಾನು ಫ್ರೈ ಮಾಡಿದ ಎಲ್ಲ ವಸ್ತುಗಳು ಇದಕ್ಕೆ ಆಗಿದೆ. ಕೊತ್ತಂಬರಿ, ಜೀರಿಗೆ, ಬೆಡ್ಸೊಪ್ಪು ಮತ್ತು ನೀರುಳ್ಳಿ, ಬೆಳ್ಳುಳ್ಳಿ ಕಾಯ್ದಿದ್ದು ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಇದಕ್ಕೆ ಹಾಕಿ ನೋಡಿ. 1 ಕೋಪು ಕೊತ್ತಂಬರಿ ಸೊಪ್ಪು ಇತ್ತು. ನಾನು ತುಂಬ ಹಾಕಿದ್ದೇನೆ, ಇದಕ್ಕೆ ಸ್ವಲ್ಪ ಮಾತ್ರ ಉಳಿದಿತ್ತು. ಇದು ಸ್ವಲ್ಪ ಮತ್ತೆ ಕರಿಗೆ ಹಾಕಲಿಕ್ಕೆ. ಈಗ ಇದು ಗ್ರೈಂಡ್ ಮಾಡುವ. ಇದಕ್ಕೆ ಹುಳಿ ಮತ್ತು ಹಳದಿ ಹುಡಿ ಹಾಕಿ ಗ್ರೈಂಡ್ ಮಾಡುವ. ಈಗ ನಮ್ಮ ಮಸಾಲೆ ರೆಡಿಯಾಗಿದೆ. ಈಗ ನಾವು ತೆಂಗಿನಕಾಯಿ ಹಾಲು ತೆಗೆಯುವ ಮಿಕ್ಸಿಯಲ್ಲಿ ಹಾಕಿ. ಈಗ ಇದರ ಹಾಲನ್ನು ತೆಗೆದೇನೆ. ಈಗ ನಮ್ಮ ಮಾಂಸ ಮಟನ್ ಈಗ ಬೆಂದಿದೆ. ನಾನು ಮೊದಲು 5 ಸೀಟಿಯನ್ನು ಹಿಡಿದಿದ್ದು, ಮತ್ತು ಅದರ ನಂತರ ಅದು ಬೇಯಲಿಲ್ಲ. ಮತ್ತು ಪುನಃ ನಾನು 3 ಸೀಟಿಯನ್ನು ಇಟ್ಟಿದ್ದೇನೆ. ಇದಕ್ಕೆ ನಾವು ಮಸಾಲ ಹಾಕುವ. ಗ್ರೈಂಡ್ ಮಾಡಿಟ್ಟ ಮತ್ತು ಈ ದಪ್ಪ ಹಾಲನ್ನು ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕುವ. ಈಗ ಇದು ಕುದಿಯಬೇಕು. ಕುದಿಯೋ ತನಕ ಈಗ ಇದಕ್ಕೆ ಕುದಿ ಬಂದಿದೆ ನೋಡಿ. ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕುವ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು. ಹೀಗೆ ನಮ್ಮ ಪದಾರ್ಥ ರೆಡಿಯಾಗಿದೆ. ಈಗ ನಮ್ಮ ಮಟನ್ ಕರಿ ರೆಡಿಯಾಗಿದೆ. ನೀವೆಲ್ಲ ಇದು ತಿಂದು ಇದರ ರುಚಿ ನೋಡಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.